ಸಾದಿಕ್ ಪಾಷಾ, ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ. ನಾನು ಒಬ್ಬ ಪತ್ರಕರ್ತನಾಗಿ BJPಗೆ ಏನು ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ಅದನ್ನು ಕೇಳಿದ್ದೀನಿ. ಈಗ ಹೇಳಿ ನನಗೆ, ಆ ಮಕ್ಕಳ ಮೇಲೆ ಆ ಹುಡುಗನ ಮೇಲೆ ಅಟ್ಯಾಕ್ ಆಗುತ್ತೆ, ಕಾರಣವನ್ನು ಆತ ಬರೀತಾನೆ. ಅದಾದ ನಂತರ ಪೊಲೀಸರು ಯಾವ ರೀತಿ FIR ಹಾಕಬೇಕಾಗಿತ್ತು ಅಲ್ಲೂ ಕೂಡ ಬದಲಾವಣೆ ಆಗುತ್ತೆ. ರಾಜಕೀಯ ಅಂತ ಬಂದಾಗ ಇತ್ತೀಚಿನ ದಿನಮಾನಗಳಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನ ಬಗ್ಗೆ ಇರುವಂಥದ್ದೇನು ತುಷ್ಟೀಕರಣ ಮಾಡ್ತಾರೆ. ಯಾರ ಮೇಲೆ ಕಂಪ್ಲೇಂಟ್ ಆಗಬೇಕಾಗಿತ್ತು ಅವರ ಕಂಪ್ಲೇಂಟ್ ಹೊರತಾಗಿ ಇನ್ನೂ ಕೆಲವು ಹೆಸರುಗಳನ್ನು ಸೇರಿಸಿ ಅಲ್ಲಿ ಒಂದು ಕೋಮಿಗೆ ಲಾಭ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ನಿಮ್ಮ ರಿಯಾಕ್ಷನ್ ಏನು? ಈಗ ನೋಡಿ ಸರ್, ಇದು ಫಸ್ಟು ಏನಂದರೆ ನೋಡಿ, ಈಗ ಬ್ಯಾಂಗ್ಳೂರಿನಲ್ಲಿ ಶಿವಾಜಿನಗರ ಇದೆ ಮತ್ತು ಕಲಾಸಪಳ್ಳ. ಮೆಜಾರಿಟಿ ಅಲ್ಲಿ ಕಲಾಸಪಳ್ಳದಲ್ಲಿ ಹಿಂದೂ ಮುಸಲ್ಮಾನರು ಎಲ್ಲ ಮಿಕ್ಸ್ ಇದ್ದಾರೆ. ಶಿವಾಜಿನಗರದಲ್ಲಿ 60% ಮೆಜಾರಿಟಿ ಮುಸಲ್ಮಾನರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಶಿವಾಜಿ ನಾನು ಪಾಯಿಂಟ್ ಕೇಳಿಸ್ಕೊಳ್ತೀನಿ, ಆದ್ರೆ ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ ನನಗೆ ಅನಿಸ್ತಿದ್ರೆ ದಯವಿಟ್ಟು ಅಲ್ಲಿ ಹೋಗಬೇಡಿ. ಸ್ವಲ್ಪ ನೀವು ಮಾತಾಡೋ ಟೈಮಲ್ಲಿ ಏನು ಮಾತಾಡಲಿಲ್ಲ, ನಾನು ಸುಮ್ಮನೆ ಇದ್ದೆ. ನೀವೇನು ಕೇಳಿದ್ದು ಹೇಳಿದೆಲ್ಲ ಕೇಳಿದೆ. ಈಗ ನೀವು ಕೇಳಿ, ನೀವು ನಾನು ಹೇಳಿದ್ಮೇಲೆ ಮಾತಾಡಿ. ನೀವು ಶಿವಾಜಿನಗರ OPH ರೋಡ್ ಇದೆ, ಜುಮ್ಮಾ ಮಸೀದ್ ರೋಡ್, ಅದೂ ಲಾಲ್ ಮಸೀದಿ ರೋಡು, ಜೈನ್ ಟೆಂಪಲ್ ರೋಡು ಮಿಕ್ಸ್ ಇದೆ. OPH ರೋಡು 3 ರೋಡ್ ಒಂದೇ ಕನೆಕ್ಷನ್ನು, 3 ಹೆಸರಿದೆ, ಹಿಂದೂ ಮುಸಲ್ಮಾನು ಕ್ರಿಶ್ಚಿಯನ್ದು ಎಲ್ಲ ಸೇರಿಸಿ. 90% ಮುಸಲ್ಮಾನರು ಬಿಸ್ನೆಸ್ ಮೆನ್ಸ್ ಅಲ್ಲಿ ಎಲ್ಲ, ಬಟ್ಟೆ ವ್ಯವಹಾರ ಎಲ್ಲ. ನಾನು ಜ್ಯುವೆಲ್ರಿ ಬಿಸ್ನೆಸ್ಸು, ಬಟ್ಟೆ ಬಿಸ್ನೆಸ್ ಇದೆ, ಟ್ರಾವೆಲ್ ಬಿಸ್ನೆಸ್ ಇದೆ, ಎಲ್ಲ ಇದೆ ಶಿವಾಜಿನಗರದಲ್ಲಿ. ನಾನು ಅದು ಜ್ಯುವೆಲ್ರಿ ಅಸೋಸಿಯೇಷನ್ಗೆ 90% ಬಿಸ್ನೆಸ್ಸು ಗೋಲ್ಡ್ದು ಬಂದು ಜೈನ್ಸ್ ಮಾಡೋದಲ್ಲಿ. ನಾನು ಅದು ಅಲ್ಲಿಗೆ ಬರ್ತಾ ಇರೋದು. ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ನಾನು ಅಲ್ಲಿಗೆ ಬರ್ತಾ ಇರೋದು. ಸೆಕ್ಯೂರಿಟಿ ನೋಡಿ, ಅಲ್ಲಿ ಜೈನ್ ಟೆಂಪಲ್ ಇದೆ. ನನ್ನ ಶಾಪ್ ಪಕ್ಕ ಬ್ರೈಟ್ ಜ್ಯುವೆಲರ್ಸು ಶಾಪ್ ಪಕ್ಕ ಜೈನ್ ಟೆಂಪಲ್ಲು. ನಾವು ಎಲ್ಲ ನಮ್ಮ ಸದ್ಭಾವನಾ ಸಂಘಟನೆ ಇದೆ, ವಾಲಂಟಿಯರ್ಸ್ ಎಲ್ಲ ಮುಸಲ್ಮಾನು. ಏನನ್ನ ಜೈನರದು ಹಬ್ಬ ಬಂದ್ರೆ ಖಂಡಿಸ್ತೀವಿ. ಅವ್ನ ಅಟ್ಯಾಕ್ ಮಾಡಿರೋದು ತುಂಬಾ ತಪ್ಪು. ಬಿಸ್ನೆಸ್ ಮೇಲೆ ಅಟ್ಯಾಕ್ ಮಾಡಿರೋದು, ಹಿಂದೂ ಮೇಲೆ ಅಲ್ಲ, ಮುಸಲ್ಮಾನ್ ಮೇಲೆ ಅಲ್ಲ, ಬಿಸ್ನೆಸ್ ಮೆನ್ ಮೇಲೆ ಒಬ್ಬ ಮನುಷ್ಯ, ಆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿರೋದು. ಇದು ಹನುಮಾನ್ ಚಾಲೀಸ ಅಂತ ಕೋಮು ಗಲಭೆ ಮಾಡಕ್ಕೆ ಪ್ರಯತ್ನ ಪಡಬೇಡಿ. ಹನುಮಾನ್ ಚಾಲೀಸ ಕಾರಣಕ್ಕಾಗಿ ಬಂದಾಗ ಆತ ಬೇರೆ ಯಾವುದೇ ಕಾರಣಕ್ಕಾಗಿ ಬೇರೆ ಯಾವುದೇ ಕಾರಣಕ್ಕಾಗಿ ಆ ಹುಡುಗರು ಬಂದು ಅಟ್ಯಾಕ್ ಮಾಡಿದರೆ ನಾನು ಒಪ್ತಿದ್ದೆ. ಆತ ಬಿಸ್ನೆಸ್ ಮ್ಯಾನ್, ಯಾವುದೋ ಕಾರಣಕ್ಕಾಗಿ ನೀನು ಬ್ಯಾಡ್ ಯಾವುದೋ ಐಟಮ್ ಕೊಟ್ಟಿದ್ಯಪ್ಪ, ಸರಿ ಇಲ್ಲಪ್ಪ ಅಂತ. ಅಲ್ಲಿ ಆಗಿರುವಂಥದ್ದು ಏನು ಅಂತಂದರೆ, ಹನುಮಾನ್ ಚಾಲೀಸ್ ಹಾಕಿದ್ರು ಅಥವಾ ಪೂಜೆ ಹಾಡು ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ಅಟ್ಯಾಕ್ ಆಗಿದ್ರೆ ಅದು ಖಂಡಿತವಾಗ್ಲೂ ಹಿಂದೂ ಮೇಲಿನ ಹಲ್ಲೆನೇ ಆಗತ್ತೆ. ಏನು ಹೇಳ್ತೀರಿ? ನಮ್ಮ ಬೆಂಗಳೂರು ಶಾಂತಿಯ ತೋಟ ಇಲ್ಲಿ ನೋಡಿ, ರಂಜಾನ್ ಬಂದರೆ ಏನು ಹೆಂಗಿರುತ್ತೆ, ಹಿಂದೂ ಮುಸಲ್ಮಾನ್ ಸೇರಿಕೊಂಡು ನಾವೆಲ್ಲ ಇದು ಮಾಡ್ತೀವಿ. ಅಜಾನ್ ಟೈಮ್ನಲ್ಲಿ ಹಿಂದೂ ಆಗಲಿ ಸರ್, ನಾನು ನೋಡಿದ್ದೀನಿ ನನ್ನ ಕಣ್ಣಿನಿಂದ. ಯಾವುದನ್ನ ರಿಕಾರ್ಡ್ ಬರ್ತಾ ಇದ್ರೆ ಆಫ್ ಮಾಡಿಬಿಟ್ಟು ಸ್ಲೋ ಮಾಡಿಬಿಡ್ತಾರೆ ಅದಾಗಲಿ ಅಂತ. ಯಾರನ್ನ ನಾನು ಜೋರಾಗಿ ನಾನು ಮಾತಾಡ್ತಾ ಇದ್ರೆ ನಮ್ಮ ಜೈನ್ ಬ್ರದರ್ ಹೇಳ್ದ, ನೀವು ಮಾತಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ ಅಂತ ನನಗೆ ಏನನ್ನ ಡಿಸ್ಟರ್ಬ್ ಆಗ್ತಾ ಇರ್ಬೋದು. ಕಂಪ್ಲೇಂಟ್ ಕೊಡ್ಬೇಕಿತ್ತು ಅವರು, ಬಂದು ಅಟ್ಯಾಕ್ ಮಾಡಿದ್ದು ತಪ್ಪು ಅಲ್ಲ. ಇವ್ರ ಕಡೆ ಇವರು ಅಲ್ಲಿ ಪೂಜೆ ಮಾಡ್ತಾ ಇದ್ದು 6:25 ಹೇಳಿರ್ಬೋದು. ಲಿಂಕ್ ಆಯ್ತು ನೋಡಿ, ಒಂದ್ ಕಡೆಯಿಂದ ಏನಿದಾಗಲ್ಲ ನೋಡಿ. ಕಪ್ಪ ಇದು ಬರ್ಬೇಕಂದ್ರೆ 2 ಕಡೆಯಿಂದ ಬರ್ಬೇಕು. ಹೋಗ್ಬಿಟ್ಟು ಹೇಳ್ತಾರೆ ಇವ್ರು ಅಪ್ಪತ್ತಪ್ಪ ಏನೋ ಮಾತು ಬಂದಿರುತ್ತೆ. ಜಗಳ ಆಗಿದೆ, ಜಗಳ ಆಗಿರೋದು ನೋಡಿ. ಅದು ಕೋಮು ಗಲಭೆ ಹಿಂದೂ ಮುಸಲ್ಮಾನ್ ಮುಖಾಂತರ ನೋಡ್ಬೇಡಿ, ಹಿಂದೂ ಮುಸಲ್ಮಾನ್ ಮುಖಾಂತರ ನೋಡ್ಬೇಡಿ, ಹಿಂದೂ ಮುಸಲ್ಮಾನ್ ಅಂತ ಮುಖಾಂತರ ನೋಡ್ಬೇಡಿ. ಕ್ರಮ ತಪ್ಪು ಮಾಡಿದಾರ, ಕ್ರಮ ಆಗಲಿ. ನಾನಂತೂ ಖಂಡಿತ ಅದನ್ನ ಆ ರೀತಿ ನೋಡ್ತಾ ಇರಲಿಲ್ಲ. ಆದರೆ ದೇವರ ಹಾಡು ಹಾಕಬೇಡಿ ಅಂತ ಫೋರ್ಸ್ ಮಾಡಿದ ಕಾರಣಕ್ಕಾಗಿ ನೋಡಬೇಕಾಗತ್ತೆ ಅಂತ. ಒಂದು ವೇಳೆ ನೀವು ಕೊಟ್ಟ ಕುಕ್ಕರೋ ನೀವು ಕೊಟ್ಟ ಸ್ಪೀಕರೋ ಸರಿ ಇಲ್ಲ ಅಂತಂದ್ಬಿಟ್ಟು ಏನಾದರೂ ಘರ್ಷಣೆ ಆದರೆ ನಾನು ಅದನ್ನು ಒಪ್ಕೋಬಲ್ಲೆ, ಯಾವುದೋ ಒಂದು ಕಾರಣಕ್ಕಾಗಿ ಆಗಿದೆ ಅಂತ. ಆದರೆ
ಕಂಪ್ಲೇಂಟ್ ಯಾರು 3 ಹಿಂದೂ 3 ಮುಸಲ್ಮಾನ್ ಮೇಲೆ ಯಾಕೆ ಹಿಂದೂ ಮೇಲೆ ಯಾಕೆ ಕೊಟ್ಟಿದ್ದು? ಬೇರೆ ಮುಸಲ್ಮಾನ್ ಮೇಲೆ ಅದನ್ನ ಚರ್ಚೆ ಮಾಡ್ತಿರೋದು. ನೀವು ಬೇರೆ ಮುಸಲ್ಮಾನ್ ಮೇಲೆ ಕೊಡ್ಬೇಕು. ಪಿತೂರು ನಡೀತಿದೆ, ಏನು ಒಂದು ಪ್ರಾಬ್ಲಮ್ ಆಗಿದೆ. ವಿಜಯ್ ಹಿಂದೂ ಮುಸಲ್ಮಾನ್ ಬಂದು ವಿಜಯ್